ಅದಕ್ಕೆ ಹೇಳೋದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ನಮಗೂ ಒಂದು ಒಳ್ಳೆ ಕಾಲ ಬರ್ತತೆ. ಅಂತೂ ಇಂತೂ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟ್ರಾಂಗಾಗಿ ಕಂಬ್ಯಾಕ್ ಮಾಡ್ತು. ಹೆಂಗೋ ಈ ಸಲ ನಮ್ಮ ಕನ್ನಡದ ಒಂದು ಸಿನಿಮಾ 100 ಕ್ರೋಗಿಂತ ಜಾಸ್ತಿ ಕಲೆಕ್ಟ್ ಮಾಡ್ತು. ಅದು ಯಾವುದೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮಹಾವತಾರ್ ನರಸಿಂಹ. ಒಂದು ಆನಿಮೇಟೆಡ್ ಮೂವಿಯಾಗಿ ಬಂದಂಥ ಈ ಒಂದು ಸಿನಿಮಾ ಇವತ್ತು ಫುಲ್ಲು ಹೋಲ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗಿ ಆನಿಮೇಷನ್ಸ್ ಮೂವೀಸ್ನಲ್ಲಿ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿಬಿಟ್ಟು ಬ್ಲಾಕ್ ಬಸ್ಟರ್ ಆಗಿ ನಿಂತಿದೆ. ಇನ್ನು ನೆಕ್ಸ್ಟ್ ಬರೋ ಆನಿಮೇಟೆಡ್ ಮೂವೀಸ್ಗೆ ಇದೊಂಥರ ಎಕ್ಸಾಂಪಲ್ಲು. ಏನು ಗುರು, ಈ ಮೂವಿ ರೆಡಿ ಆಗಿದ್ದು ಜಸ್ಟ್ 15 ಕೋಟಿಲಿ, ಅದು ಇಂಥ ಕ್ವಾಲಿಟಿಲಿ. ಇನ್ನು ಕೆಲವರು ಇರ್ತಾರೆ 600 ಕೋಟಿ 700 ಕೋಟಿ ಬಜೆಟ್ ಹಾಕ್ಬಿಟ್ಟು ಈಗಿಂತ ವರಷ್ಟು VFX ಮಾಡ್ತಾರೆ. ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಒಟ್ಟಿನಲ್ಲಿ ಈ ಥರ ಒಂದು ಬೆಳವಣಿಗೆನ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ಈ ಸಲ ನಮಗೆ ನೆರವೇರ್ತಾ ಬರ್ತಾ ಇದೆ. ಈಗ ನೆಕ್ಸ್ಟ್ ನಮ್ಮ ಕನ್ನಡದಲ್ಲಿರೋ KDನೇ ಆಗಲಿ, ಡೆವಿಲ್ಲೇ ಆಗಲಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗಿರೋ ಕಾಂತಾರ 1ನೇ ಆಗಲಿ, ಈ ಸಲ ನಮಗಿನ್ನೂ ಒಳ್ಳೆ ಬೆಟರ್ ರಿಸಲ್ಟ್ನ ಕೊಡೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಇನ್ನು ಸೆಕೆಂಡ್ ಹಾಫಲ್ಲಿ ನಾವು ಒಂದು ರೇಂಜ್ಗೆ ಟ್ರ್ಯಾಕಿಗೆ ಬಂದಿದ್ದೀವಿ. ಸೂ ಫ್ರಮ್ ಸೋ ಒಂದು ರೇಂಜಿಗೆ ಹಿಟ್ಟಾಗಿದೆ, ಕ್ಲೀನ್ ಬ್ಲಾಕ್ ಬಸ್ಟರು ಇನ್ನೂ ಹೋಗ್ತಾ ಇದೆ ಈ ಒಂದು ಸಿನಿಮಾ. ಮತ್ತೆ KDನೂ ಕೂಡ ಒಳ್ಳೆ ಅಮೌಂಟ್ನ ಕಲೆಕ್ಟ್ ಮಾಡೋ ಒಂದು ಹೋಪ್ ಇದೆ. ಅಷ್ಟೇ ಅಲ್ಲ, ದರ್ಶನ್ ಅವರ ಡೆವಿಲ್ ಮೂವಿ ಆಗಿರ್ಬೋದು, ಇವೆಲ್ಲ ಒಳ್ಳೆ ಬೂಸ್ಟ್ ಕೊಡುತ್ತೆ. ಬಟ್ ಒರಿಜಿನಲ್ ಆಟ ಆಡೋದಕ್ಕೆ ರೆಡಿ ಆಗಿರೋದು ಕಾಂತಾರ ಚಾಪ್ಟರ್ 1. ಈ ಒಂದು ಸಿನಿಮಾ 1000 ಕೋಟಿ ಕಲೆಕ್ಟ್ ಮಾಡಿದ್ರೆ ಆಶ್ಚರ್ಯ ಪಡಂಗಿಲ್ಲ ನಾವು. ಈ ಒಂದು ವರ್ಷದಲ್ಲಿ ಅಕ್ಟೋಬರ್ 2ಕ್ಕೆ ಬರೋದಾಗಿ ಕನ್ಫರ್ಮ್ ಮಾಡಿದಂಥ ಈ ಒಂದು ಸಿನಿಮಾ ಇನ್ನೇನು ವೆಯ್ಟ್ ಮಾಡಬೇಕಾಗಿದ್ದು ಇನ್ನೆರಡೇ ತಿಂಗಳು. ಫಿಲಮ್ ಅವರು ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಫುಲ್ಲು ಕಾನ್ಫಿಡೆನ್ಸ್ ಆಗಿದ್ದಾರೆ ಫಿಲಮ್ನ ರಿಲೀಸ್ ಮಾಡೋದಕ್ಕೆ. ಒಟ್ಟಿನಲ್ಲಿ 2022ರಲ್ಲಿ ಯಾವ ಥರ ಗತವೈಭವನ ನಮ್ಮ ಕನ್ನಡ ಇಂಡಸ್ಟ್ರಿ ಕಾಣಿಸ್ಕೊಂತೋ ಈ ಸಲಿನೂ ಅದೇ ಥರ ಕಾಣ್ಬೋದು ಅನ್ನೋ ಒಂದು ಹೋಪ್ ಇದೆ. ಆ ಒಂದು ವಿಂಟೇಜ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಹೋಗುತ್ತೋ ಇಲ್ವೋ ಅನ್ನೋದನ್ನ ನೋಡಬೇಕು. 10 ದಿನಕ್ಕೆ 79 ಕೋಟಿ ಕಲೆಕ್ಟ್ ಮಾಡಿದಂಥ ಈ ಒಂದು ಸಿನಿಮಾ ಒಂದೇ ದಿನದಲ್ಲೇ 26 ಕೋಟಿನ ಕಲೆಕ್ಟ್ ಮಾಡಿಬಿಟ್ಟು 105 ಕೋಟಿನ ಕಲೆಕ್ಟ್ ಮಾಡ್ತು. ಈಗ ಒಂದು 130-140 ಮೇಲೆ ಹೋಗಿರುತ್ತೆ ಕಲೆಕ್ಷನ್ ಮಾತ್ರ. ನಾನು ಪ್ರಸ್ತುತ ವಿಡಿಯೋ ಮಾಡೋ ಟೈಮ್ಗೆ ಅಫಿಷಿಯಲ್ ಆಗಿ ಒಂಬಳೆ ತಿಳಿಸಿದ ಮೇಲೆ ನಾನು ತಕ್ಷಣ ತಿಳಿಸ್ಬಿಡ್ತೀನಿ ನಿಮಗೆ. ಒಟ್ಟಿನಲ್ಲಿ ಆನಿಮೇಷನಲ್ಲಿ ಅದು ನಮ್ಮ ಕನ್ನಡ ಸಿನಿಮಾ ಈ ರೇಂಜಿಗೆ ರೆಕಾರ್ಡ್ ಬರೆಯುತ್ತೆ ಅಂದರೆ ಇದೆಲ್ಲ ನಮಗೆ 3-4 ವರ್ಷದ ಕನಸಾಗಿತ್ತು. ಅದರಲ್ಲೂ ಆನಿಮೇಷನಲ್ಲಿ ಇಷ್ಟು ಬೆಟರ್ ಕ್ವಾಲಿಟಿನ ನಮ್ಮ ಹೊಂಬಾಳೆ ಅವರು ಕೊಟ್ಟರು ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನೂ ಇದ್ದಾವೆ ಬೇಜಾನ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಹೊಂಬಾಳೆ ಕೈಯಲ್ಲಿ ಇದ್ದಾವೆ. ನೋಡ್ತೀವಿ ಮುಂದಕ್ಕೆ ಒಳ್ಳೊಳ್ಳೆ ಮ್ಯಾಜಿಕ್ನ ಇವ್ರ ಕೈಯಲ್ಲಿ ನಾವು ನೋಡಬೇಕು ಈ ಒಂದು ಎಪಿಕ್ ಬ್ಲಾಕ್ ಬಸ್ಟರ್ ಸಾಗ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅಂತ. ಆಲ್ರೆಡಿ ನೋಡಿದ್ದೀರೇನಪ್ಪ ನೀವು ಈ ಒಂದು ಸಿನಿಮಾನ? ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ನೋಡಿ. ಫ್ಯಾಮಿಲಿ ಜೊತೆ ನಿಮ್ಮ ಮಕ್ಕಳನ್ನು ಕೂಡ ಅನ್ನೋದಕ್ಕಿಂತ ಕಡ್ಡಾಯವಾಗಿ ಕರ್ಕೊಂಡೋಗಿ ತೋರಿಸ್ಬೇಕಾಗಿದ್ದಂಥ ಸಿನಿಮಾ ಇದು. ಮಿಸ್ ಮಾಡ್ಕೊಂಡಿದ್ರೆ ಫಸ್ಟ್ ಹೋಗಿ ಥಿಯೇಟರ್ನಲ್ಲೇ ನೋಡಿ. ಟಿಕೆಟ್ಗಳು ಸಿಗ್ತಾ ಇಲ್ಲ, ಬೇಗ ಬುಕ್ ಮಾಡ್ಕೊಳ್ರಿ. ಇನ್ನು ಆಲ್ರೆಡಿ ಈ ಒಂದು ಮೂವಿನ ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಈ ಒಂದು ಸಿನಿಮಾ ನೋಡೋದಕ್ಕೆ ಥಿಯೇಟ್ರ್ ಹೊರಗಡೆ ಚಪ್ಪಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಆ ರೇಂಜ್ಗೆ ನಮ್ಮ ಒಂದು ಸನಾತನ ಧರ್ಮನ ರೆಪ್ರೆಸೆಂಟ್ ಮಾಡಿದೆ ಈ ಒಂದು ಸಿನಿಮಾ. ನಿಜ, ನನಗೂ ಕೂಡ ಇದರಲ್ಲಿರೋ ಪ್ರೆಸೆಂಟೇಷನ್ ಸಖತ್ ಇಷ್ಟ ಆಯಿತು, ಸೂಪರ್. ಇನ್ನು ಸೂ ಫ್ರಮ್ ಸೋ ಇದೊಂದು ರೇಂಜಿಗೆ ಅನ್ಎಕ್ಸ್ಪೆಕ್ಟೆಡ್ ಮತ್ತು ಸೂಪರ್ ಬ್ಲಾಕ್ ಬಸ್ಟರ್ ಮೂವಿ. ಅದರಲ್ಲೂ ಯಾರು ಅಷ್ಟು ಗೊತ್ತಿಲ್ಲದೇ ಇರೋ ಆಕ್ಟರ್ಸ್ ರಾಜ್ಬಿ ಶೆಟ್ಟಿ ಒಬ್ರನ್ನ ಬಿಟ್ರೆ ಅವರು ಕೂಡ ಮೇನ್ ಲೀಡ್ ಅಲ್ಲ, ಜಸ್ಟ್ ಗೆಸ್ಟ್ ರೋಲ್ ಮಾತ್ರ. ಪ್ರೊಡ್ಯೂಸರ್ ಅವರೇ ಹೌದು, ಬಟ್ ರೈಟರು ಮತ್ತು ಡೈರೆಕ್ಟರ್ ಬಂದ್ಬಿಟ್ಟು JP ತುಮ್ಮಿನಾಯ್ಡು. ಇವರ ಒಂದು ಸ್ಟೋರಿಗೆ ನಂಬಿಕೆ ಇಟ್ಟು ಪ್ರೊಡ್ಯೂಸ್ನ ಮಾಡಿಬಿಟ್ಟು ರೆಡಿ ಮಾಡಿದಂಥ ಈ ಒಂದು ಸಿನಿಮಾ ಬರೀ 3 ಕೋಟಿಗೆ ರೆಡಿ ಆಗುತ್ತೆ. ಕ್ವಾಲಿಟಿಲಿ ಕೂಡ ಎಲ್ಲೂ ಕಡಿಮೆ ಮಾಡಿಲ್ಲ. ಯಾವ್ಯಾವ ಸಿಚುವೇಶನ್ಸ್ಗೆ ಯಾವ ಥರ ಬೇಕೋ ಆ ಥರ ಬಜೆಟ್ನ ಲಿಮಿಟೆಡ್ ಆಗಿ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಬರೋ ಪ್ರೆಸೆಂಟೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಫನ್ ಬೇಕಾಗಿರೋರಿಗೆ ಫನ್ನು, ಮೆಸೇಜ್ ಬೇಕಾಗಿರೋರಿಗೆ ಮೆಸೇಜು, ಆಕ್ಷನ್ ಬೇಕಾಗಿರೋರಿಗೆ ಲಾಸ್ಟಲ್ಲಿ ಆಕ್ಷನ್ ಕೂಡ ಇದೆ. ಮತ್ತೆ ಒಂದು ಹಳ್ಳಿ ಸೊಗಡುನ ನಮ್ಮ ಒಂದು ಕಲ್ಚರ್ನ ಸಖತ್ತಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಂಥ ಒಂದು ಅಟೆಂಪ್ಟ್ ಬೇಕು. ನಮ್ಮ ಕನ್ನಡ ಸಿನಿಮಾ ನೋಡಕ್ ಬತ್ತಿಲ್ಲ ಅಂತಾರೆ. ಈ ಥರ ಒಂದು ಸಿನಿಮಾ ಬಂದರೆ ಯಾವ ಥರ ಗೆಲ್ಲಿಸ್ತಾರೆ ಅಂತ ಇದಂತೂ ಎಕ್ಸಾಂಪಲ್ ಆಯ್ತಲ್ಲ. ಟಿಕೆಟ್ಗಳು ಸಿಗ್ತಾ ಇಲ್ಲ ಗುರು, 2-3 ದಿನ ಮುಂಚೆನೆ ಬುಕ್ ಮಾಡ್ಕೊಬೇಕು, ಅಷ್ಟು ರಶ್ ಆಗಿದೆ. ಈಗ ಸೆಕೆಂಡ್ ವೀಕಲ್ಲಿ ನಾರ್ತಲ್ಲೂ ಮತ್ತು ಮಲಯಾಳಮಲ್ಲೂ ರಿಲೀಸ್ ಆಗಿಬಿಟ್ಟು ಅಲ್ಲೂ ಕೂಡ ಯುನಾನಿಮಸ್ ಬ್ಲಾಕ್ ಬಸ್ಟರ್ ಟ್ಯಾಗ್ನ ತಗೊಂಡಿದೆ. ನಮ್ಮ ಕನ್ನಡದಲ್ಲೇ ಒಂದು 18-20 ಕೋಟಿ ಫಸ್ಟ್ ವೀಕಲ್ಲಿ ಕಲೆಕ್ಟ್ ಮಾಡಿತ್ತು. ಬಟ್ ಇಲ್ಲಿವರೆಗೂ 40 ಕೋಟಿಗಿಂತ ಜಾಸ್ತಿ ಹಣನ ಈ ಒಂದು ಮೂವಿ ಕಲೆಕ್ಟ್ ಮಾಡಿದೆ. 50 ಕೋಟಿ ಕಲೆಕ್ಟ್ ಮಾಡೋದೇನೋ ಈಸಿನೇ, ಬಟ್ ಆಮೇಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ವೀಕಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಅವರು ತೆಲುಗುನಲ್ಲೂ ಕೂಡ ಈ ಒಂದು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಆಲ್ರೆಡಿ ಇದರ ಒಂದು ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ನೋಡಿಲ್ಲ ಅಂದರೆ ನೋಡಿ. ನೀವೇನಕ್ಕೆ ತೆಲುಗಲ್ಲಿ ನೋಡ್ತೀರಾ, ನಮ್ಮ ಕನ್ನಡ ಸಿನಿಮಾದ ಟ್ರೈಲರ್ ಅಂತೀರಾ? ಅಲ್ಲೂ ಕೂಡ ಯಾವ ಥರ ಹಿಟ್ ಆಗುತ್ತೆ ಅಂತ ನೋಡಬೇಕು. ಒಟ್ಟಿನಲ್ಲಿ ರಾಜ್ಬಿ ಶೆಟ್ಟಿ ಅನ್ನೋ ಒಂದು ನೇಮ್ನು ಕೂಡ ಸಖತ್ ಯೂಸ್ ಮಾಡ್ಕೊಳ್ತು ಈ ಒಂದು ಮೂವಿ ಟೀಮು. ಹೌದು, ರಾಜ್ಬಿ ಶೆಟ್ಟಿ ಅಂದರೆ ಮತ್ತು ರಿಷಬ್ ಶೆಟ್ಟಿ, ದಕ್ಷಿತ್ ಶೆಟ್ಟಿ ಅಂದರೆ ಕಂಟೆಂಟ್ಗೆ ಕೇರ್ ಆಫ್ ಅಡ್ರೆಸ್ಸು.
ಬಟ್ ಪ್ರಮೋಷನ್ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ರು ಈ ಒಂದು ಸಿನಿಮಾದವರು. ಸಿನಿಮಾಗೆ ಮುಂಚೆ ಆಗಿರ್ಬೋದು, ಸಿನಿಮಾ ರಿಲೀಸ್ ಆಗಿದ್ಮೇಲೆ ಆಗಿರ್ಬೋದು, ಈಗಲೂ ಕೂಡ ಒಂದಲ್ಲ ಒಂದು ಪ್ರಮೋಷನ್ಸ್ನ ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಈ ಒಂದು ಸಿನಿಮಾ ಇನ್ನೂ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಅಷ್ಟೆಲ್ಲ ಈ ಒಂದು ಸಿನಿಮಾದ ಪ್ರೀಮಿಯರ್ನ ಅಂದರೆ ಪೈಡ್ ಪ್ರೀಮಿಯರ್ನ ಮುಂಚೆನೇ ಹಾಕ್ಸಿದ್ರು, 3 ದಿನ ಮುಂಚೆ. ನೋಡಿ ಬಂದಂಥ ಆಡಿಯನ್ಸು ಫುಲ್ಲು ಮಾರ್ಕ್ಸ್ ಕೊಟ್ಟರು. ಹಾಗಾಗಿ ಇನ್ನೂ ಮೌತ್ ಆಫ್ ಸ್ಪ್ರೆಡ್ಡಿಂದ ಸಖತ್ತಾಗಿ ರೀಚ್ ಆಗ್ತಾ ಇದೆ ಈ ಒಂದು ಸಿನಿಮಾ. ನಾವು 100 ಕೋಟಿ ಬಜೆಟ್ ಹಾಕ್ತೀವಿ, ಇಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಫಿಲಮಲ್ಲಿ ಹಾಕ್ಕೊಂತೀವಿ, ಅವಾಗ ನಮ್ಮ ಫಿಲಮ್ ಪ್ಯಾನ್ ಇಂಡಿಯಾ ಆಗೋದಿಲ್ಲ. ಈ ಥರ ಒಳ್ಳೆ ಕಂಟೆಂಟ್ ಇದ್ದರೆ ಏನಕ್ಕೆ ಪ್ಯಾನ್ ಇಂಡಿಯಾ ಫಿಲಮ್ ಆಗೋದಿಲ್ಲ? ಈಗ ಆಲ್ರೆಡಿ ಮಲಯಾಳಮಲ್ಲೂ ಹಿಂದಿನಲ್ಲೂ ರಿಲೀಸ್ ಆಗಿದೆ, ಬರ್ತಾ ನೆಕ್ಸ್ಟ್ ವೀಕಲ್ಲಿ ತೆಲುಗುನಲ್ಲಿ ರಿಲೀಸ್ ಆಗಿದೆ, ಆಮೇಲೆ ತಮಿಳಲ್ಲೂ ರಿಲೀಸ್ ಆಗುತ್ತೆ. ಇದಲ್ವಾ ಆ್ಯಕ್ಚುಲ್ ಪ್ಯಾನ್ ಇಂಡಿಯಾ ಅಂದರೆ? ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸಖತ್ತಾಗಿ ಕಂಬ್ಯಾಕ್ ಮಾಡಿಬಿಟ್ಟು 2 ಸಿನಿಮಾಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ. ಒಟ್ನಲ್ಲಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ ಮಹಾವತಾರ್ ನರಸಿಂಹ ಆಗಿರ್ಬೋದು ಅಥವಾ ಈ ಸೂ ಫ್ರಮ್ ಸೋ ಆಗಿರ್ಬೋದು, 2 ಸಿನಿಮಾಗಳು ಕಾಪಾಡಿದ್ವು. ಮತ್ತೆ ಮುಂದೆ ಬರ್ತಿರೋ ಸಿನಿಮಾಗಳು ಅದನ್ನು ಹೆಂಗೆ ಉಳಿಸ್ಕೊಂಡು ಹೋಗ್ತವೆ ಅಂತ ನಾವು ನೋಡಬೇಕು. ಫಿಲಮ್ನ ಇವೆರಡನ್ನ ಇಲ್ಲಿವರೆಗೂ ನೀವು ಥಿಯೇಟ್ರ್ನಲ್ಲಿ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಸಿನಿಮಾ ನೋಡ್ರಪ್ಪ, ಆಮೇಲಿಂದ ಬೇಕಾಗಿ ಬಂದ್ಬಿಟ್ಟು ನನ್ನ ವಿಡಿಯೋ ನೋಡ್ಬೋದು. ಮತ್ತು ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ನಿಮ್ಮ ಒಂದು ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಟ್ ನಾನು ಕಾಯ್ತಲೇ ಇರ್ತೀನಿ, ಒಂದು ಕಮೆಂಟ್ ಬರೋದಿಲ್ಲ. ಮತ್ತು ವಿಡಿಯೋನ ಬೇರೆಯವ್ರಿಗೆ ಮುಟ್ಟಿಸ್ಬೇಕು ಅಂದರೆ ನಿಮ್ಮ ಕಡೆಯಿಂದ ಯಾವ ಥರ ಸಪೋರ್ಟ್ ಬರಬೇಕು ಅಂತ ನಮಗೆ ಗೊತ್ತಿದೆ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.